ಫ್ರೆಂಡ್ಸ್, ನಾವು ನಿನ್ನೆಯಿಂದ ಪೇರೆಂಟಿಂಗ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ವಿಷಯ ತುಂಬ ಇಂಪಾರ್ಟೆಂಟೂ ಮತ್ತು ತುಂಬ ಸೆನ್ಸಿಟಿವ್ನು. ಯಾಕೆ ಹೇಳ್ತಾ ಇದ್ದೀನಿ ಸೆನ್ಸಿಟಿವ್ ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿಯಲ್ಲಿ ಒಂದು ಮಗು ಜನಿಸಿದೆ ಅಂತಂದರೆ ಅದು ಬರೀ ಪೇರೆಂಟ್ಸಿಗೆ ಮಾತ್ರ ಮಗು ಆಗಲ್ಲ, ಫುಲ್ ಫ್ಯಾಮಿಲಿಗೆ ಮಗು ಆಗುತ್ತೆ. ಸೊ ಅದನ್ನು ಬೆಳವಣಿಗೆ ಟೈಮ್ನಲ್ಲಿ ಪ್ರತಿಯೊಬ್ಬೊಬ್ರೂ ಅದು ಒಂದು ಕಾನ್ಷಿಯಸ್ ಇಟ್ಕೊಂಡು ಮಗು ಗ್ರೋತ್ಗೆ, ಮಗು ಮೆಂಟಲ್ ಹೆಲ್ತ್ಗೆ, ಮಗು ಫಿಸಿಕಲ್ ಹೆಲ್ತ್ಗೆ ಏನು ಬೇಕೋ ಅದನ್ನು ನಾವು ಅಳವಡಿಸ್ಕೊಂಡು ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಮಗು ಮನೆಗೆ ಬರೋದಕ್ಕಿಂತ ಮುಂಚೆನೇ ದೊಡ್ಡವರೆಲ್ಲ ಮನೆಯಲ್ಲಿರೋರೆಲ್ಲನೂ ಇನ್ ಕೇಸ್ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ವಿ ಅಂತಂದರೆ ಪ್ರತಿಯೊಬ್ಬೊಬ್ರು ಅದಕ್ಕೆ ಮೆಂಟಲಿ ಪ್ರಿಪೇರ್ ಆಗಿರೋದು ಒಳ್ಳೆಯದು. ಅಫ್ಕೋರ್ಸ್ ಟ್ರೆಡಿಷ್ನಲ್ ವೇನಲ್ಲಿ ಇದುವರೆಗೂ ಮಕ್ಕಳು ಬೆಳೆಸಿರೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಹಂಗಂತ 100% ಸಕ್ಸಸ್ ಆಗಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಇವೆಲ್ಲ ಡಿಬೇಟಬಲ್ಲು ಸಬ್ಜೆಕ್ಟ್ಸು ಅಲ್ಲ. ಯಾಕೆ ಅಂತಂದರೆ ಇದು ನಾವೊಂದು ಮಗುನ ಬೆಳೆಸಿ ಸೊಸೈಟಿಗೆ ಬಿಡ್ತಾ ಇದ್ದೀವಿ. ಸೊ ಇದು ನಮ್ಮೆಲ್ಲರದ್ದು ಒಂದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಮಗುನ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅದನ್ನು ಸೊಸೈಟಿಗೆ ಕೊಡೋದಾಗಿರ್ಬೋದು, ಅಥವಾ ನಮ್ಮ ಫ್ಯೂಚರ್ಗೂ ಮಗು, ನಮ್ಮ ಮನೆಯಲ್ಲಿ ಹುಟ್ಟಿದ ಮಗು ಅದು ನಮಗೆ ಹೀರೋ ಥರ. ಸೊ ಮಗುನೂ ಅಷ್ಟೇನೆ, ಅದರ ಅಟ್ಮಾಸ್ಫಿಯರಲ್ಲಿ ಇರೋರೇ ಅವ್ರ ಮಗುಗೆ ಹೀರೋಗಳು, ಸೊ ರೋಲ್ ಮಾಡೆಲ್ಸು. ಸೊ ಹಿಂಗೆ ಮಗುದೂ ಬೆಳವಣಿಗೆ ಟೈಮಲ್ಲಿ ಮಗುಗೂ ನಮ್ಮದೇ ಒಂದು ದೊಡ್ಡ ಪ್ರಪಂಚ ಆಗಿರುತ್ತೆ, ನಮ್ಮ ಪ್ರಪಂಚ ಮಗು ಆಗಿರುತ್ತೆ. ಅದನ್ನು ಆ ಒಂದು ಸೆನ್ಸಿಟಿವಿಟಿನ ಮನೆಯಲ್ಲಿರೋರು ಪ್ರತಿಯೊಬ್ಬೊಬ್ಬರು ಅರ್ಥ ಮಾಡಿಕೊಂಡು ಮಗು ಒಳಿತಿಗೆ, ಮಗು ಬೆಳವಣಿಗೆಗೆ, ಮಗು ಅಭ್ಯುದಯಕ್ಕೆ ಏನು ಬೇಕೋ ಅವುಗಳನ್ನ ಅಳವಡಿಸ್ಕೊಂಡು ನಾವು ಆದಷ್ಟು ಪ್ರತಿಯೊಬ್ಬೊಬ್ಬ ವ್ಯಕ್ತಿನೂ, ಮನೆಯಲ್ಲಿರುವಂಥ ಪ್ರತಿಯೊಬ್ಬೊಬ್ಬ ಫ್ಯಾಮಿಲಿ ಮೆಂಬರ್ನೂ ಇದನ್ನು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡು ಹೋದರೆ ಮಗು ಗ್ರೋತ್ಗೂ ಒಳ್ಳೆಯದು, ಮತ್ತು ನಮಗೂ ಫ್ಯೂಚರಲ್ಲಿ ಒಂದು ಒಳ್ಳೆ ಸಮಾಧಾನ ಇರುತ್ತೆ. ನಮ್ಮ ಮಗುನ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ವಿ ಅಂತ. ನಾವೆಲ್ಲ ಕೊಟ್ಟು ಎಲ್ಲ ರೀತಿಯಲ್ಲೂ ನಾವು ಕಾನ್ಷಿಯಸ್ ಆಗಿ ಮಗುನ ಬೆಳೆಸಿ ಅದು ಮಗು ಸಕ್ಸಸ್ ಆಯಿತು ಅಂತಂದರೆ ಖುಷಿ ಪಡೋರು ನಾವು. ಹಾಗಂತ ಎಲ್ಲ ಕೊಟ್ಟು ಸಕ್ಸಸ್ಸೇ ಆಗುತ್ತೆ ಅಂತದನ್ನು ಕೆಲವೊಂದು ಟೈಮ್ನಲ್ಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಬೇರೆ ರೀಸನ್ಗಳಿರ್ಬೋದು. ಅದನ್ನು ಬೆಳೀತಾ ದೊಡ್ಡದಾಗ್ತಾ ಮಗು ಅದನ್ನು ತಗೊಳ್ಳೋ ರೀತಿಯಲ್ಲಿ ಬೇರೆ ಇರ್ಬೋದು. ಅದ್ರ ಲೈಕ್ಸು ಬೇರೆ ಆಗ್ತಾ ಹೋಗ್ಬೋದು. ಅದು ದೊಡ್ಡದಾದ್ಮೇಲೆ ಅದು ಬೇರೆ. ಬಟ್ ನಾವು ಚಿಕ್ಕವರಿರುವಾಗ ಪೇರೆಂಟ್ಸ್ ಎಲ್ಲ ಹೇಳ್ತಿದ್ರಲ್ವ, 3 ವರ್ಷದ ಬುದ್ಧಿ 100 ವರ್ಷದವರೆಗೂ ಅಂತ ಆಗ್ಬೋದು. ಆಮೇಲೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನೋದಾಗ್ಬೋದು. ಇವುಗಳನ್ನೆಲ್ಲ ನಾವು ಕೇಳ್ಕೊಂಡು ಬೆಳೆದಿರೋರು ನಮ್ಮ ಜನ್ರೇಷನ್ನಲ್ಲಿ. ಆದರೆ ಈಗಿನ ಜನ್ರೇಷನ್ನು ಮಕ್ಕಳಿಗೆ ಆ ಒಂದು ಬ್ಯಾಕ್ಗ್ರೌಂಡ್ ಆಗಲಿ, ಆ ಒಂದು ರಿಲೇಷನ್ಶಿಪ್ಸಲ್ಲಿರುವಂಥ ಆ ಒಂದು ಡೆಪ್ತ್ ಆಗಲಿ, ಆ ಸೆನ್ಸಿಟಿವಿಟಿ ಆಗಲಿ ಬರೋದಕ್ಕೆ ಚಾನ್ಸ್ ಇಲ್ಲ. ಯಾಕೆ ಅಂತಂದರೆ ಅಟ್ಮಾಸ್ಫಿಯರ್ ಹಂಗಾಗಿದೆ, ಗ್ಲೋಬಲೈಸೇಷನ್ ಆಗಿದೆ, ಇನ್ಫಾರ್ಮೇಷನ್ ತುಂಬ ಇದೆ. ಸೊ ಮಕ್ಕಳದು ಬೆಳವಣಿಗೆ ನಮ್ಮ ಜನ್ರೇಷನ್ಗೆ ಈಗಿನ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಡಿಫ್ರೆನ್ಸಸ್ ಇದ್ದಾವೆ. ಸೊ ಅದು ಮಗುದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ನಮ್ಮದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ದೊಡ್ಡವರಾಗಿದ್ದುಕೊಂಡು ಮಗುವಿಗೆ ಯಾವ ರೀತಿಯಾದಂಥ ಒಂದು ಒಳ್ಳೆ ಅಟ್ಮಾಸ್ಫಿಯರ್ನ ಕೊಡಬೇಕು, ಒಳ್ಳೆ ವಾತಾವರಣನ ಕಲ್ಪಿಸ್ಬೇಕು, ಮತ್ತು ಮಗು ಏಳಿಗೆಗಾಗಿ ಪ್ರತಿಯೊಂದೊಂದು ದಿನಾನೂ ನಾವು ಹೆಂಗೆ ಅದ್ರ ಜೊತೆಯಲ್ಲಿ ಇಂಟರ್ಯಾಕ್ಟ್ ಮಾಡಬೇಕು, ಅದಕ್ಕೇನಾದರೂ ಕಲಿಸ್ಬೇಕು ಅಂತಂದರೆ ಯಾವ ರೀತಿಯಲ್ಲಿ ಕಲಿಸ್ಬೇಕು ಅನ್ನೋದಕ್ಕೆ ನಾವು ರೆಸ್ಪಾನ್ಸಿಬಲ್ಲು. ಆ ಏಜಲ್ಲಿ ಮಗು ಅಲ್ಲ. ಯಾಕೆ ಅಂತಂದರೆ ಮಗು ತುಂಬ ಚಿಕ್ಕದಿರುತ್ತೆ, ಅದು ಈಗಷ್ಟೇ ಪ್ರಪಂಚಕ್ಕೆ ಬಂದಿರುತ್ತೆ. ಸೊ ಕಲಿಸೋದು ಏನಿದ್ರೂ ಮೇಜರ್ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಪೇರೆಂಟ್ಸ್ ಆಗಿ, ಆ್ಯಸ್ ಎ ಫ್ಯಾಮಿಲಿ ಮೆಂಬರ್ಸ್ ಆಗಿ ನಮ್ಮದೇ ಇರುತ್ತೆ. ಸೊ ಇದರಲ್ಲಿ ಎರಡು ಮಾತಂತೂ ಇಲ್ಲ. ಸೊ ಏನಕ್ಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಈಗ ಫಾರ್ ಎಕ್ಸಾಂಪಲ್ಲು ನಮ್ಮದೇ ಒಂದು ಮಗು ಮನೆಯಲ್ಲಿ ಬಂತು ಅಂತಂದರೆ, ಈಗ ನಮ್ಮ ಅಮ್ಮನೇ ಹೇಳ್ತಾರೆ, ಏನಕ್ಕೆ ಅಷ್ಟೆಲ್ಲ ರಿಸ್ಟ್ರಿಕ್ಟ್ ಮಾಡ್ತೀರಾ ಮಗುಗೆ, ನಾವೆಲ್ಲ ನಿಮ್ಮನ್ನು ಬೆಳೆಸಿಲ್ವಾ, ನೀವೆಲ್ಲ ಸರಿಯಾಗಿ ಬೆಳೆದಿಲ್ವಾ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ಆವಾಗ ನಮ್ಮ ಜನ್ರೇಷನಲ್ಲಿ ನಮಗೇನೂ ಇಷ್ಟೆಲ್ಲ ಡಿಸ್ಟ್ರಾಕ್ಷನ್ಸ್ ಇರಲಿಲ್ಲ, ಇಷ್ಟು ವೆರೈಟಿ ಆಫ್ ಫುಡ್ ಇರಲಿಲ್ಲ ನಾವು ಬೆಳೆದವಾಗ. ಅದನ್ನು ತಿನ್ನೋದ್ರಿಂದ ಮಕ್ಕಳು ಎಷ್ಟು ಹೈಪರ್ ಆ್ಯಕ್ಟಿವ್ ಆಗ್ತಿದ್ದಾರೆ, ಓವರ್ ಶುಗರ್ಸು, ಓವರ್ ಸಾಲ್ಟ್ ಇಂಟೇಕಿಂದ, ಮತ್ತು ಕ್ಯಾಂಡೀಸು, ಮತ್ತು ಕಪ್ ಕೇಕ್ಸು, ಏನೆಲ್ಲ ನಮ್ಮ ಜನ್ರೇಷನಲ್ಲಿ ಇರಲಿಲ್ಲ. ಅವೆಲ್ಲ ನಮ್ಗೆ ಆಪರ್ಚುನಿಟಿನೇ ಇರಲಿಲ್ಲ ತಿನ್ನೋದಕ್ಕೆ. ನಮ್ಗೆ ಎಷ್ಟಿತ್ತೋ ಅಷ್ಟರಲ್ಲೇ ನಮ್ಮ ಪೇರೆಂಟ್ಸ್ಗೂ ನಮ್ಮ ಪೇರೆಂಟಿಂಗ್ ಅಷ್ಟು ಚಾಲೆಂಜ್ ಆಗಲಿಲ್ಲ. ಅದನ್ನು ಆದಷ್ಟು ಸಮಾಧಾನವಾದ ರೀತಿಯಲ್ಲಿ
ನಮ್ಮ ಪೇರೆಂಟ್ ಜನ್ರೇಷನ್ನು ನಾವು ಡಿಸ್ಕಸ್ ಮಾಡಿಕೊಂಡು ಅದೊಂದು ಕನ್ಕ್ಲೂಷನ್ಗೆ ಬಂದು ಓವರಾಲ್ ಆಗಿ ಇಲ್ಲಿ ನಿಂದ ಅನ್ನೋದಕ್ಕಿಂತ ಮಗುಗೆ ಏನು ಒಳ್ಳೆಯದು ಅನ್ನೋದನ್ನು ಯೋಚನೆ ಮಾಡೋದು ಒಳ್ಳೆಯದು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಚೈಲ್ಡ್ ಸೈಕಾಲಜಿಸ್ಟ್ ಹೇಳ್ತಾರೆ. ಇದನ್ನೆಲ್ಲ ನಾನು ಯಾವುದು ಹೇಳ್ತಾ ಇಲ್ಲ, ಎಲ್ಲ ಎಕ್ಸ್ಪರ್ಟ್ಸ್ ಒಪಿನಿಯನನ್ನು ಎಕ್ಸ್ಪರ್ಟ್ಸ್ ಏನು ಡಿಸ್ಕಸ್ ಮಾಡಿದ್ದಾರೆ ಅದನ್ನೇ ನಾನಿಲ್ಲಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮಗೆಲ್ಲ ಗೊತ್ತಿದೆ, ಇಂದಿನ ಮಗುನೇ ಮುಂದಿನ ಪ್ರಜೆ ಅಲ್ವಾ. ಸೊ ನಾವು ಮುಂದೆ ದೇಶಕ್ಕೆ ಒಂದು ಪ್ರಜೆನ ಕೊಡ್ತೀವಿ, ಅಷ್ಟೇ ಅಲ್ಲದೆ ನಮ್ಮ ಫ್ಯಾಮಿಲಿಗೆ ಮುಂದಕ್ಕೆ ಒಬ್ಬ ವಾರಸುದಾರ ಅಂತ ಆಗ್ತಾನೆ. ಸೊ ಇವೆಲ್ಲ ಪರ್ಸ್ನಲ್ ಆಗೂ ಸೊಸೈಟಿಯಲ್ಲೂ ಪ್ರತಿಯೊಂದೊಂದು ರೀತಿಯಲ್ಲೂ ಇದು ದೊಡ್ಡ ಜವಾಬ್ದಾರಿ. ನಾವೇನೇ ಆಗಿರ್ಬೋದು, ನಾವು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಆಂಟ್ರಪ್ರಿನರ್ ಆಗಿರ್ಬೋದು, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಅಥವಾ ಯಾವುದೇ ಪ್ರೊಫೆಷನಲ್ಲಿ ಇರ್ಬೋದು ನಾವು. ಬಟ್ ಮಗುನ ಬೆಳೆಸೋದಕ್ಕೆ, ಮಗು ಬಗ್ಗೆ ಯೋಚನೆ ಮಾಡೋದಕ್ಕೆ ನಮಗೆ ಬೇರೆ ಆದಂಥ ಸ್ಕಿಲ್ಸೇ ಬೇಕಾಗುತ್ತೆ, ಬೇರೆ ರೀತಿಯಲ್ಲೇ ಯೋಚನೆ ಮಾಡಬೇಕಾಗುತ್ತೆ, ಸೆನ್ಸಿಟಿವ್ ಆಗಿ ಯೋಚನೆ ಮಾಡಬೇಕಾಗುತ್ತೆ, ಎಮೋಷ್ನಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ, ರೆಸ್ಪಾನ್ಸಿಬಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಸೊ ಆವಾಗ ಮಾತ್ರ ನಾವೊಂದು ಮಗುನ ಒಳ್ಳೆ ರೀತಿಯಲ್ಲಿ ಬೆಳೆಸಿ ಸೊಸೈಟಿಗೆ ಕೊಡೋದಕ್ಕೆ ಚಾನ್ಸ್ ಆಗುತ್ತೆ. ಸೊ ಈ ಒಂದು ಈ ಮ್ಯಾಟರ್ ಸೆನ್ಸಿಟಿವ್ ಇರೋದ್ರಿಂದ ನಾನು ನನ್ನ ಮುಂಬರುವ ಪ್ರತಿಯೊಂದೊಂದು ವಿಡಿಯೋನಲ್ಲೂ ಇದೇ ರೀತಿಯಲ್ಲಿ ಸವಿಸ್ತಾರವಾಗಿ ಪ್ರತಿಯೊಂದೊಂದು ಯಾಕೆ ಸೆನ್ಸಿಟಿವ್ ಆಗಿರಬೇಕು, ಯಾಕೆ ಮಗುಗೆ ಎಲ್ಲರೂ ಅಟೆನ್ಷನ್ ಕೊಡಬೇಕು, ಯಾವ ರೀತಿಯಲ್ಲಿ ಕೊಡಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಈ ನನ್ನ ಟಾಪಿಕ್, ಈಗ ತೊಗೊಂಡಿರೋ ಟಾಪಿಕ್ಕು ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ಟಾಪಿಕನ್ನು ಫರ್ದರ್ ಕಂಟಿನ್ಯೂ ಡಿಸ್ಕಷನ್ ನಾನು ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.